ಒಂದು ಸುಮ್ಮನೆ ಕತೆ ಹೇಳ್ತೀನಿ ಕೇಳ್ರಿ. ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು, ಅವ್ರ ಅಪ್ಪ ಮದುವೆ ಮಾಡ್ಬೇಕಂತಿದ್ದ. ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳ್ದಂತ ಹುಡುಗಿಗೆ, ನೋಡವ ಮತ್ ನಿನಗೆ ವರ ನೋಡಕತ್ತೀವಿ, ಅಲ್ಲಿ ನಮಗ್ ಗೊತ್ತಿಲ್ಲಾರ್ದ ಮಂದಿಗೆ ಏನು ಹುಡುಕೋದು, ನಮ್ಮ ಓಣ್ಯಾಗ ಮತ್ ನಮಗ್ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ, ಕಲ್ಲು ಹೊಡಿಯು ಹುಡುಗನ ಮದುವೆ ಆಗುವ ಅಂತ. ಅವಾಗ ಹುಡುಗಂತೂ ನಾ ಕಲ್ಲು ಹೊಡೆ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕೆ. ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತರಿರ್ಬೇಕು, ಅಂಥವ್ನ ಮದುವೆ ಆಗ್ತೇನೆ. ಅವ್ರಪ್ಪ ಅಂದ, ಮತ್ತೆ ನಮಗ್ ಕಲ್ಲು ಹೊಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ, ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು, ಅಂಥ ಶಕ್ತಿವಂತನ ಎಲ್ಲಿ ಕರ್ಕೊಂಬರಿಲ್ಲ, ನೀನ ಹುಡುಕು ಅಂದವ. ಅವಾಗ ಅಕ್ಕಿ ಹೇಳದ್ದು, ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ಲಕ್ಕೆ. ಚಂದಮಾಮ ನೀ ಭಾಳ ಚಂದ ಕಾಣ್ತೀನಿ, ನಿನಗೆ ಮದುವೆ ಆಗ್ತೇನೆ. ಅವ ಚಂದ್ರಂದ, ನೋಡವ ನಮಗೇನು ನೋಡಕ್ಕಷ್ಟ ಚಂದ, ನಾವು ಅದು ಸ್ವಂತ ಬೆಳಕಿಲ್ಲ, ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತೆ ಅಷ್ಟೇ, ನಮ್ ಬೇಡ, ನೀ ಮದುವೆ ಆಗದಿದ್ರೆ ಸೂರ್ಯಗೆ ಮದುವೆ ಆಗ. ಅವ ಸೂರ್ಯನಿಗೆ ಕೇಳದ್ಲಕ್ಕಿ. ಅವ ಸೂರ್ಯ ಅಂದ, 15 ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ 50 ಬಿಟ್ಟು 56 ಅಲ್ಲೇ ಹೋಕ್ಕವು, ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ, ಬೇಡ. ಮತ್ತ ಅಷ್ಟೇ ಅಲ್ಲ, ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ. ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ, ಮೇಘ ಐತೆಲ್ಲ, ಅವನ ಮದುವೆ ಆಗ ನೀನು. ಆ ಹುಡುಗಿ ಆ ಮೇಘದೂತನ ಹತ್ರ ಹೋತು. ಮೇಘದೇವನಿಗೆ ಕೇಳಿ, ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ. ಅವಾದು ಮೇಘದೂತ ಹೇಳ್ದ, ಮೇಘದೇವ ನಮ್ದೇನು ಬೇಡವ, ನಮ್ದೇನು ಶಕ್ತಿವಂತರ ನಾವು ಅಲ್ಲ, ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗ ನಿಂತು ಅಂದ್ರ ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ, ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು, ನಾವು ಮುಂದಕ್ಕೆ ಹೋಗಕ್ ಬರೋದಿಲ್ಲ, ನೀ ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ. ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳದ, ಅಲ್ಲ ನೀ ನನಗ್ ಮದುವೆ ಆಗಿ, ನೀ ಬಹಳ ಶಕ್ತಿಶಾಲಿ ಅಂತಾರ. ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ, ನಾವೇನು ಶಕ್ತಿಶಾಲಿ ಅಲ್ಲ, ಆ ಕಲ್ಲೊಡೆ ಹುಡುಗ ಬಂದಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು. ನೀ ಮದುವೆ ಆಗದಿದ್ರೆ ನಿಮ್ಮ ಓಣ್ಯಾನ ಕಲ್ಲೊಡೆ ಹುಡುಗಾಗ ಅಷ್ಟೇ, ನೀ ಏನ್ ಆಕಾಶದ ಕಡೆ ನೋಡಬೇಡ ಅಂತ. ಅಂದ್ರೆ ಯಾರೂ ಸಣ್ಣವರಿಲ್ಲ, ಎಲ್ಲರೂ ದೊಡ್ಡವರು ಈ ಜಗತ್ತು.